ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ಬಳಗ ಜಯದೇವ ನಗರ ಮೇಟಗಳ್ಳಿ ಮೈಸೂರು. ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮೆರವಣಿಗೆಯನ್ನು ಜಯದೇವ ನಗರದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ JT ದೇವೇಗೌಡರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೀತ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ BR ಅಂಬೇಡ್ಕರ್ ಅಭಿಮಾನಿಗಳ ಬಳಗ ಜಯದೇವ ನಗರದ ಎಲ್ಲ ಮಹಿಳೆಯರು ಹಾಗೂ ಅಭಿಮಾನಿ ಬಳಗದವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರುಗಳು ಹಾಜರಿದ್ದರು. ಪ್ರಜಾಪ್ರಭುತ್ವಕ್ಕೆ ತವರಾಯಿತು ಭಾರತವೇ ಅನ್ನದ ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿ ದೀಪವು ನೀನೆ ಕಲಿಸಿಕೊಟ್ಟೆ. ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ತಮ್ಮೆಲ್ಲರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ಸಿಕ್ಕಿದೆ ಹಬ್ಬದೋಪಾದಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಆಚರಣೆಯನ್ನು ಮಾಡಲಿಕ್ಕೆ ಶಿವಕುಮಾರ ಸ್ವಾಮಿಯವರು, ಸೋಮಯ್ಯನವರು, ರಮೇಶ್ ಅವರು, ವೆಂಕಟೇಶ್, ಆಚಪ್ಪ, ಶಿವಣ್ಣ
ವಸಂತ, ಪ್ರಕಾಶ್, ಕೆಂಪಣ್ಣ, ಪುಟ್ಟಸ್ವಾಮಿಯವರು, ಯಜಮಾನರುಗಳು, ತಾಯಂದಿರು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಸೇರಿ ಇವತ್ತು ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ನನ್ನ ಆರ್ಥಿಕ ಸ್ವಾಗತ, ಶುಭಾಶಯಗಳು, ಅಭಿನಂದನೆಗಳು, ನಮಸ್ಕಾರ. ಬಂಧುಗಳೇ, ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದು 75 ವರ್ಷಗಳಾಗಿದೆ. 75 ವರ್ಷದಲ್ಲಿ ಇವತ್ತೇನು 134ರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ಪ್ರಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ನೌಕರರಿಗೂ ಕೂಡ ರಜಾ ದಿನವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ಘೋಷಣೆ ಮಾಡಿದ್ದಾರೆ. ಇದೇ ಪ್ರಥಮ ಬಾರಿಗೆ ಪ್ರಪಂಚದಲ್ಲೇ ಅಮೆರಿಕ, ಇಂಗ್ಲೆಂಡ್, ಜರ್ಮನ್ ಎಲ್ಲ ದೇಶಗಳನ್ನು ಸುತ್ತಿ ಭಾಗವಹಿಸಿ 7 ದೇಶಗಳ ಅಲ್ಲಿನ ಕಾನೂನನ್ನ ಅಧ್ಯಯನ ಮಾಡಿ ಭಾರತ ದೇಶದಲ್ಲಿ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನ ಬಹಳ ಶ್ರಮದಿಂದ ಬದುಕು, ಬರಹ, ಹೋರಾಟದ ಅವ್ರಿಗಾಗಿರ್ತಕ್ಕಂಥ ಅಪಮಾನಗಳ ಸಂಕೋಲ ಏನೇ ಇರ್ಬೋದು, ಇದೆಲ್ಲವನ್ನ ಧಿಕ್ಕರಿಸಿ ತಾಯಿಯನ್ನು ಕಳ್ಕೊಂಡು, ತಂದೆ ಕಳ್ಕೊಂಡು, ಅಣ್ಣ ತಮ್ಮಂದಿರೆಲ್ಲ ಹೋದ್ರು ಕೂಡ ಒಬ್ಬರ ಏಕಾಂಗಿಯಾಗಿ ಈ ಒಂದು ಸಂವಿಧಾನವನ್ನ ಜಾರಿಗೆ ಕೊಟ್ಟಂತ ಮಹಾತ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಏನ ದಮನಿತ ಸಮಾಜ, ದುರ್ಬಲ ವರ್ಗ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಬಡವರು, ಇವರೆಲ್ಲರಿಗೂ ಕೂಡ ಸಮಾನತೆ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದವರು. ಮಹಿಳೆಯರಿಗೆ ಸಮಾನತೆಯನ್ನ ತಂದುಕೊಡ್ಬೇಕಾದ್ರೆ ಅವರ ಕಾನೂನು ಮಂತ್ರಿಗೆ ರಾಜೀನಾಮೆಯನ್ನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶಿಕ್ಷಣ ತಜ್ಞರು ಅವರೇ, ಕಾನೂನು ತಜ್ಞರು ಅವರೇ, ಕೃಷಿಕ ತಜ್ಞರು ಅವರೇ, ಆರ್ಥಿಕ ತಜ್ಞರು ಅವರೇ. ಈ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ, ಸಮಾನತೆಗೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಒಂದು ಸಾರಿ ಆಲೋಚನೆ ಮಾಡ್ಕೊಳ್ಬೇಕು. ಹಿಂದೆ 75 ವರ್ಷದಲ್ಲಿ ಯಾವ ರೀತಿ ನಮಗಿತ್ತು, ಸಮಾನತೆ ಇತ್ತ, ಸಮಾಜದಲ್ಲಿ ಒಟ್ಟಾಗಿ ಬದುಕಕ್ಕಾಗ್ತಿತ್ತ, ಊರೊಳಗಡೆ ಬರೋಕ್ಕಾಗ್ತಿತ್ತ, ಕೆರೆ ನೀರು ಮುಟ್ಟಕ್ಕಾಗ್ತಿತ್ತ, ಮೇಷ್ಟ್ರ ಪಾಠ ಹೇಳ್ಕೊಡ್ತಿದ್ರ, ಇದ್ಯಾವುದು ಕೂಡ ಇರಲಿಲ್ಲ. ಆವತ್ತಿದ್ದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೀ ಪದವೀಧರರು, ವ್ಯಾಪಾರಸ್ಥರಿಗೆ ಮಾತ್ರ ಓಟಿನ ಹಕ್ಕಿತ್ತು, ಪದವೀಧರರಾಗಿರೋರು ಮಾತ್ರ ಓಟಿನ ಹಕ್ಕಿತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ 18 ವರ್ಷ ತುಂಬಿದ ಪುರುಷ ಆಗಲಿ ಮಹಿಳೆ ಆಗಲಿ ಅವ್ರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಅವರು ಆಯ್ಕೆ ಮಾಡಿ ಮತ ಗಟ್ಟೆ ಬೂತಿನಿಂದ ಹುಟ್ಟಬೇಕು. ಮಗುವಿನಿಂದ ಹೊಟ್ಟೆಯಿಂದ ಹುಟ್ಟತಕ್ಕಂಥದ್ದಲ್ಲ ಈ ಸಂವಿಧಾನ, ಪ್ರಜಾಪ್ರಭುತ್ವ. ಈ ಸಂವಿಧಾನದ ಅಡಿಯಲ್ಲಿ 18 ವರ್ಷ ತುಂಬಿದ ಎಲ್ಲ ಮತದಾರರು ಕೂಡ ಪವಿತ್ರವಾದ ಮತದಾನವನ್ನು, ಒಬ್ಬರಿಗೆ ಒಂದೇ ಮತದಾನದ ಹಕ್ಕು. ನರೇಂದ್ರ ಮೋದಿಯವರೇ ಇರಲಿ, ಸಿದ್ದರಾಮಯ್ಯನವರಿರಲಿ, GT ದೇವೇಗೌಡ ಇರಲಿ, ಒಬ್ಬರಿಗೆ ಒಂದೇ ಮತದಾನ, ಪವಿತ್ರವಾದಂಥ ಮತದಾನ. ಈ ಪವಿತ್ರವಾದ ಮತದಾನ ಹಕ್ಕನ್ನು ಕೊಟ್ಟಿದ್ದೇನೆ. ನೀವು ಯಾವತ್ತೂ ನನ್ನ ಪರಿಶ್ರಮ ಪಟ್ಟಿದ್ದೇನೆ. ಅವ್ರು ಯಾವತ್ತೂ ಕೂಡ ಎದುರಲಿಲ್ಲ, ದ್ವೇಷ ಮಾಡಲಿಲ್ಲ. ಅವ್ರು ಯಾರೆಲ್ಲರನ್ನ ಮನ ಒಲಿಸಿ ಹೋರಾಟದ ಮೂಲಕ ಸಂವಿಧಾನವನ್ನ ಏನು ತಂದಿದ್ದೀನೋ, ಇದು ನನಗೆ ಸಂತಸ ತರಬೇಕಾದ್ರೆ, ಇದು ಸಾರ್ಥಕ ಆಗಬೇಕಾದ್ರೆ ಪ್ರಧಾನಮಂತ್ರಿ ಹುದ್ದೆ ಇರ್ಬೋದು, ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಮೇಯರ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ಇವರೆಲ್ಲವನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿದೆ. ನೀವು ದುರ್ಬಲ ವರ್ಗದವರ ಪರವಾದಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅಧಿಕಾರಕ್ಕೆ ತಂದು ಅವರ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರಲ್ಲ, ಆವಾಗ ನಮ್ಮ ಸಂವಿಧಾನ ಜಾರಿ ಬರುತ್ತೆ. ಅಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆ ಸಂವಿಧಾನ ಜಾರಿಗೆ ಬಂದಾಗ ನಾನು ಶ್ರಮಕ್ಕೆ ಸಾರ್ಥಕ ಸಮೂಹಕ್ಕೆ ಅಂಬೇಡ್ಕರ್ ಅವರಲ್ಲ, ಎಲ್ಲ ಸಮುದಾಯಗಳಿಗೆ ಧ್ವನಿಯನ್ನು ಕೊಟ್ಟವರು, ಬಡವರಿಗೆ ಕೊಟ್ಟಂತವರು, ಕೃಷಿಕ ರೈತರ ಪರವಾಗಿ ಹೋರಾಟ ಮಾಡಿದಂಥವರು,
ಪ್ರತಿಯೊಂದು ಸಮಾಜಕ್ಕೂ ಕೂಡ ಯಾವುದೇ ಸಮಾಜಗಳು ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳು. ಈ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಸತ್ಯ ಮತ್ತು ಸ್ವತ್ತು ಸಮನಾಗಿ ವಿತರಣೆ ಆಗಬೇಕು. ಯಾರೋ ಒಬ್ಬ ಶ್ರೀಮಂತನ ಸೊತ್ತಾಗಬಾರ್ದು, ಬಡವನಿಗೆ ಹೊಟ್ಟೆ ಊಟ ಇಲ್ಲದೆ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ಆಗಬಾರ್ದು. ಅದಕ್ಕೋಸ್ಕರ ಅವರು ಮೊದಲು ಹೇಳ್ತಾರೆ, ಸಮಾನತೆ ಬರಬೇಕಾ, ಸಾಮಾಜಿಕ ನ್ಯಾಯ ಸಿಗಬೇಕಾ, ಎಲ್ಲರೂ ಶಿಕ್ಷಣವಂತರಾಗಿ ವಿದ್ಯಾವಂತರಾಗಿ ಪ್ರತಿಯೊಬ್ಬರು ಕೂಡ ವ್ಯಾಪಾರಿಗಳಾಗ್ತಾರೆ. ಆದರೆ ಶಿಕ್ಷಣದಲ್ಲಿ ಮಾತ್ರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಶಿಕ್ಷಣವನ್ನು ಕಲಿಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಏನು ಹೇಳಿದಾರೋ, ಆ ಶಿಕ್ಷಣಕ್ಕೆ ಸಮಾನವಾದ ಮತ್ತೊಂದು ಯಾವುದು ಕೂಡ ಇಲ್ಲ. ಆ ಶಿಕ್ಷಣ ಆದ್ಮೇಲೆ ಎಲ್ಲ ಕೂಡ ನೋಡಿದ್ವಿ, ರಾಷ್ಟ್ರಪತಿಗಳು ಎಷ್ಟು ಜನ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಮಹಿಳೆ ಮುರ್ಮು ಅವರು ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಶಿಕ್ಷಣದಿಂದ, ನಾರಾಯಣರಾವ್ ರಾಷ್ಟ್ರಪತಿ ಆಗಿದ್ರು ಅಂದ್ರೆ ಶಿಕ್ಷಣದಿಂದ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಈ ಸಂವಿಧಾನದಿಂದ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಇವರ ಸಂವಿಧಾನದಿಂದ, ಡಿ.ಟಿ. ದೇವೇಗೌಡ ಶಾಸಕ ಆಗಿದ್ದಾರೆ ಅಂದ್ರೆ ಈ ಸಂವಿಧಾನದಿಂದ, ರಮೇಶ ಕಾರ್ಪೊರೇಟರ್ ಆಗಿದ್ದಾರೆ ಅಂದ್ರೆ ಈ ಸಂವಿಧಾನದಿಂದ, ಈ ಸಂವಿಧಾನದ ಬಲದಿಂದ ಇದೆಲ್ಲರೂ ಕೂಡ ಪಡೆದಿರ್ತಕ್ಕಂಥ ನಾವು, ವಿದ್ಯಾವಂತರಾಗಿರ್ತಕ್ಕಂಥ ನಾವು, ಸಮಾನತೆಗೆ ಬಂದಿರ್ತಕ್ಕಂಥ ನಾವು ಯಾವ ರೀತಿ